ಮುಖ್ಯದ ಬಂಧನ ಭಾಗ 17. ಸುಹಾಸ್ನ ಶರ್ಟ್ ಅಂಚನ್ನ ಬಲವಾಗಿ ಹಿಡಿದೆಳೆದು ತನ್ನ ಕಣ್ಣುಗಳಲ್ಲಿ ನೀರನ್ನ ತುಂಬಿಕೊಂಡು ವಾಕ್ಯವನ್ನ ಅವನ ಎದುರು ತೋರಿಸ್ತಾ ಇದ್ದಾಳೆ. ಆ ನೋಟ್ಬುಕ್ನಲ್ಲಿ ಅನ್ವಿತಾ ಬರೆದಿದ್ದ ವಾಕ್ಯ ಹೀಗಿರುತ್ತೆ: ನಾನು ಇನ್ನು ಡಾಕ್ಟರ್ ಅಶ್ವಿನಿ ಆಂಟಿ ಜೊತೆ ಪೂರ್ತಿಯಾಗಿ ಮಾತಾಡೇ ಇಲ್ಲ, ಪ್ಲೀಸ್ ಅಪ್ಪ, ನಾವು ಇನ್ನೂ ಸಮಯ ಇಲ್ಲೇ ಇರ್ಬೋದಲ್ವೇ ಅಂತ. ಅದನ್ನು ನೋಡ್ತಾ ಇದ್ದಂಗೆನೆ ಸುಹಾಸ್ನ ಇಡೀ ಮನಸ್ಸು ತೀವ್ರ ಮಿಶ್ರ ಭಾವನೆಗಳಿಂದ, ನೋವಿನಿಂದ ತುಂಬ ಹೋಗುತ್ತೆ. ಅವನ ಕತ್ತಲೆಯಾಗಿದ್ದಂತಹ ಉಬ್ಬುಗಳು ಮತ್ತಷ್ಟು ಸುಕ್ಕುಗಟ್ತವೆ. ತನ್ನ ತಂದೆ ತನ್ನ ಮೇಲಿನ ಪ್ರೀತಿಯ ನಡುವೆ ಒಳಗೆ ಎಷ್ಟು ದುಃಖಿತನಾಗಿದ್ದಾನೆ, ಕಠಿಣವಾಗಿ ಕಾಣ್ತಾ ಇದ್ದಾನೆ ಅಂತ ಅನ್ವಿತಾಗೆ ಗೊತ್ತಾಗಿದೆ. ಅವಳು ಗಮನಿಸಿದ್ಲು. ಅವಳ ನಿಷ್ಕಲ್ಮಶ ಕಣ್ಣುಗಳಲ್ಲಿ ತನ್ನ ತಂದೆಯ ಬಗ್ಗೆ ಅಪಾರವಾದ ಕಳಕಳಿ ನೋಟ ಕಾಣಿಸ್ಕೊಳುತ್ತೆ. ತಕ್ಷಣವೇ ಡೈರಿಯ ಮುಂದಿನ ಪುಟ ತಿರುಗಿಸಿ ಇನ್ನೂ ಒಂದೆರಡು ಭಾವನಾತ್ಮಕ ವಾಕ್ಯಗಳನ್ನ ಬರೆದು ಅವನಿಗೆ ತೋರ್ಸೋಕ್ ಶುರು ಮಾಡ್ತಾಳೆ. ಮಗಳು ಬರೆದ ವಾಕ್ಯಗಳನ್ನ ನೋಡ್ತಾ ಇದ್ದಂಗೆನೆ ಸುಹಾಸ್ನ ಮುಖ ಮತ್ತಷ್ಟು ಕಠೋರ ಆಗುತ್ತೆ. ಅವನ ಧ್ವನಿಯಲ್ಲಿ ಕಟು ನಿರ್ಧಾರ ಇತ್ತು. ಅನ್ವಿತಾ, ಇನ್ನು ಮುಂದೆ ಅವಳ ಜೊತೆ ಮಾತಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮುಂದಿನ ಬಾರಿ ನೀನು ಎಲ್ಲೇ ನೋಡಿದ್ರು ಅವಳು ನಿನ್ಗೆ ಪರಿಚಯನೇ ಇಲ್ಲ, ಅವಳು ಒಬ್ಳು ಅಪರಿಚಿತಳು ಅನ್ನೋ ತರನೇ ವರ್ತಿಸ್ಬೇಕು. ಇನ್ ಮುಂದೆ ಅವಳ ಜೊತೆ ಯಾವುದೇ ರೀತಿಯ ಸಂಪರ್ಕ ಇಟ್ಕೊಳ್ಬೇಡ, ಇದು ನನ್ನ ಆಜ್ಞೆ ಅಂತ ಹೇಳ್ತಾನೆ. ನನ್ನ ಸ್ವಂತ ಮಗಳನ್ನ ಅವಳ ಎತ್ತ ತಾಯಿ ತನಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ಬೆಳೆಸ್ತಿರುವಾಗ ನಾನ್ ಯಾಕೆ ಅವಳ ಇಚ್ಛೆ ಅಂತ ವರ್ತಿಸ್ಲಿ ಎಂಬ ಆಕ್ರೋಶ ಅವನ ಒಳಗಿದೆ. ತನ್ನ ಈ ಹಠಾತ್ ಕಠಿಣ ಧ್ವನಿಯೇ ದಿಗ್ಭ್ರಮೆಗೊಂಡ ಅನ್ವಿತಾ ಒಂದು ಕ್ಷಣ ಸ್ತಬ್ಧಳಾಗಿ ನಿಂತು ಬಿಡ್ತಾಳೆ. ನಂತರ ತನ್ನ ಪುಟ್ಟ ತುಟಿಗಳನ್ನ ಬಲವಾಗಿ ಬಿಗಿದುಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ತನ್ನ ನೋಟ್ಬುಕ್ನಲ್ಲಿ ತಕ್ಷಣವೇ ಹೀಗೆ ಬರೆದ್ಲು: ಯಾಕೆ ಪಪ್ಪ? ಅವನು ಉತ್ತರಿಸುವ ಮೊದಲೇ ಅವಳು ಬೇಗನೆ ಮುಂದಿನ ಸಾಲುಗಳನ್ನ ಬರೆದು ತೋರಿಸ್ತಾಳೆ. ನನಗೆ ಅಶ್ವಿನಿ ಆಂಟಿ ಅಂದ್ರೆ ತುಂಬಾ ಇಷ್ಟ. ಅವ್ರು ನನ್ನ ಬಳಿ ತುಂಬಾ ದಯೆಯಿಂದ, ಪ್ರೀತಿಯಿಂದ, ಸೌಮ್ಯವಾಗಿ ವರ್ತಿಸ್ತಾರೆ, ನಾನು ನೋಡ್ಕೊಳ್ತಾರೆ, ಅವರೊಂದಿಗೆ ಇರ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಪಪ್ಪ. ಸುಹಾಸ್ನಿಗೆ ಒಳಗೊಳಗೆ ಅಶ್ವಿನಿಯ ಪರಿಸ್ಥಿತಿಯ ಬಗ್ಗೆ ಒಂದು ರೀತಿಯ ವಿಷಾದ ಇದ್ರೂ ಕೂಡ ಇಬ್ಬರ ಕಣ್ಮುಂದಿರುವ ಕಟುಸತ್ಯವನ್ನ ಎದುರಿಸೋದ್ ಬಿಟ್ಟು ಬೇರೆ ದಾರಿ ಆತನಿಗಿಲ್ಲ. ಅವನು ಅತ್ಯಂತ ಅಸಡ್ಡೆ ತಣ್ಣನೆಯ ಧ್ವನಿಯಲ್ಲಿ ಮಗಳಿಗೆ ಉತ್ತರಿಸ್ತಾನೆ. ಯಾಕಂದ್ರೆ ಅವಳಿಗೆ ಈಗಾಗ್ಲೇ ಅವಳದೇ ಮುದ್ದಿನ ಮಕ್ಕಳಿದ್ದಾರೆ ಅನ್ವಿತಾ. ಅವಳ ಜಗತ್ತಿನಲ್ಲಿ ಬೇರೆ ಮಕ್ಕಳ ಅಗತ್ಯ ಅವಳಿಗೆ ಖಂಡಿತವಾಗಿಯೂ ಇರೋದಿಲ್ಲ. ಅವನ ಆ ಕಠಿಣವಾದ ಉತ್ತರಕ್ಕೆ ಅನ್ವಿತಾ ಸಂಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗ್ತಾಳೆ. ಆ ಇಬ್ಬರು ಹುಡುಗರು ಅಶ್ವಿನಿ ಆಂಟಿ ಮಕ್ಕಳೇ ಇರ್ಬೋದು, ಆದ್ರೆ ಆಂಟಿ ನನ್ನ ಬಳಿ ಅಷ್ಟೊಂದು ಮಮತೆಯಿಂದ ನಡೆದುಕೊಂಡಿದ್ರು. ಹಿಂದೆ ಬೇರೇನೋ ಪ್ರೀತಿ ಇದೆ ಎಂಬುದು ಆ ಮುಗ್ಧ ಮಗುವಿಗೆ ಬಹುಶಃ ಅನಿಸ್ತಾ ಇತ್ತು. ಆದ್ರೆ ತನ್ನ ತಂದೆ ಮಾತ್ರ ಅವಳನ್ನ ಅತಿಯಾಗಿ ದ್ವೇಷಿಸ್ತಿದ್ದಾನೆ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ತಿಳಿತಾ ಇತ್ತು. ಇವತ್ತಿನ ಕಾಲದ ಮಕ್ಕಳಿಗೆ ಅದೆಲ್ಲ ಖಂಡಿತ ತಿಳಿಯುತ್ತೆ. ಅನ್ವಿತಾಗೆ ತನ್ನ ಮನಸ್ಸಿನ ತೀವ್ರ ನಿರಾಶೆ ಅಪ್ಪ ಮಾಡ್ತಾ ಇರುವಂತಹ ಮಾತು, ಆ ಕಠೋರತೆ, ಅವಳು ಮೌನವಾಗಿ ತಲೆ ತಗ್ಗಿಸಿ ನಿಂತಿರೋದನ್ನ ನೋಡಿ ಸುಹಾಸ್ ತನ್ನ ಸಹಾಯಕ್ಕೆ ತಕ್ಷಣ ಒಂದು ಕ್ಯಾಬ್ ವ್ಯವಸ್ಥೆ ಮಾಡೋಕೆ ಸೂಚಿಸ್ತಾನೆ. ರಾಜಾರತ್ನಂ ಮಹಲಿನ ಆವರಣದಿಂದ ಹೊರಬಂದು ಆ ಒಂದು ಕಾರಿನ ಬಳಿ ನಿಂತ ನಂತರವೂ ಹೊರಬಂದ ನಂತರವೂ ಯಾರೋ ತನ್ನ ಶರ್ಟ್ ಅಂಚನ್ನು ಹಿಡಿದು ಬಲವಾಗಿ ಎಳೆದಾಗಿ ಸುಹಾಸ್ ಭಾಸ ಆಗುತ್ತೆ. ಅವನು ಆಶ್ಚರ್ಯದಿಂದ ತನ್ನ ಉಬ್ಬುಗಳನ್ನ ಸುಖಗಟ್ಟಿಸ್ಕೊಂಡು ಕೆಳಗೆ ನೋಡಿದಾಗ ಅನ್ವಿತಾ ಕಣ್ಣೀರನ್ನ ಸುರಿಸುತ್ತಾ ತನ್ನ ನೋಟ್ಬುಕ್ ಅನ್ನ ಎತ್ತಿ ಹಿಡಿತಾಳೆ. ಸುಹಾಸ್ನ ಎದೆಯನ್ನ ಸೀಳುವಂತಿತ್ತು. ಹಾಗಾದ್ರೆ ಅಪ್ಪ, ನನ್ನ ಸ್ವಂತ ತಾಯಿ ಎಲ್ಲಿದ್ದಾರೆ? ಅವಳು ತನ್ನ ತಂದೆಯನ್ನು ಅತ್ಯಂತ ಕರುಣಾಜನಕವಾಗಿ ನೋಡ್ತಾ ಇದ್ದಾಳೆ. ಅವಳ ಕಣ್ಣುಗಳು ತಾಯಿಯ ಪ್ರೀತಿಯನ್ನ ಹುಡುಕುವ ಗೊಂದಲ, ಅಂಬಲದಿಂದ ತುಂಬಿದೆ. ನೀನ್ ಎದುರಿಗೆ ನಿಂತಿದ್ದಾಳಲ್ಲ ಸುಂದರ ತಾಯಿ, ನಿನ್ನ ಅಪ್ಪಿ ಮುದ್ದಾಡಿದ ಮಾತೃ ಸ್ವರೂಪಿ, ಅವಳು ಎಂದಿಗೂ ನಿನ್ನ ನನ್ನ ಮಗಳೆಂದು ಒಪ್ಪಿಕೊಳ್ಳೋಕ್ ಸಾಧ್ಯ ಇಲ್ಲ. ಹಾಗಾದ್ರೆ ನನ್ನ ತಾಯಿ ಎಲ್ಲಿದ್ದಾಳೆ ಎಂಬ ಮಗಳ ಮೂಕ ಪ್ರಶ್ನೆ ಸುಹಾಸ್ನ ಹೃದಯವನ್ನ ಚೂರು ಚೂರು ಮಾಡ್ತಿದೆ. ಅವನು ತೀವ್ರ ನೋವಿನಿಂದ ಕಣ್ಮುಚ್ಚಿ ತೆರಿತಾನೆ. ಅವಳ ಆ ಮುಗ್ಧ ಪ್ರಶ್ನೆಗೆ ಉತ್ತರಿಸ್ಬೇಕು ಅಂತ ತಿಳಿಯದೆ ಅಸಹಾಯಕನಾಗಿ ನಿಂತಿದ್ದಾನೆ. ಅವಳು ನನ್ನ ತಾಯಿ ಎಲ್ಲಿದ್ದಾಳೆ ಅಂತ ಕೇಳ್ತಿದ್ದಾಳೆ. ಆದ್ರೆ ನಿಜವಾದ ಉತ್ತರ ಚೆನ್ನಾಗಿ ತಿಳಿದಿದೆ. ಆದ್ರೆ ನನ್ನ ಮಗುವಿನ ಒಂದು ಭಯಾನಕ ಕಹಿಯಾದ ಸತ್ಯವನ್ನ ನಾನು ಹೇಗ್ ತಾನು ವಿವರಿಸ್ಲಿ? ಆ ಮಹಿಳೆಗೆ ಈಗ ಹೊಸ ಸಂಸಾರ ಇದೆ, ಬೇರೆ ಮಕ್ಕಳಿದ್ದಾರೆ. ಅವಳ ಸ್ವಂತ ಮಗಳೇ ಅವಳ ಕಣ್ಣೆದುರು ನಿಂತರೂ ಸಹ ಅವಳಂತ ತನ್ನ ಮಗಳಂತ ಗುರುತಿಸಲು ಯಾವುದೇ ಉದ್ದೇಶ ಅವಳಿಗಿಲ್ಲ. ಆದ್ರೆ ಅದರ ಬಗ್ಗೆ ಯೋಚಿಸ್ತಿದ್ದಂತೆ ಅವಳ ಮನಸ್ಸು ಮತ್ತಷ್ಟು ದುಃಖ, ಆಕ್ರೋಶದಿಂದ ತುಂಬಿ ಹೋಗುತ್ತೆ. ಪರಿಣಾಮವಾಗಿ ಅವನು ಏನ್ ಮಾತನಾಡದೆ ದೀರ್ಘವಾಗಿ ಮೌನಕ್ಷರನಾಗ್ತಾನೆ. ಅವನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅನ್ವಿತಾ ಉತ್ತರಕ್ಕಾಗಿ ತೀವ್ರವಾಗಿ ಆತುರಿಯುತ್ತಾ ನಿರೀಕ್ಷೆಯಿಂದ ಅವನ ಮುಖವನ್ನೇ ನೋಡ್ತಾ ಇದ್ಲು. ಕೊನೆಗೆ ತನ್ನ ಭಾವನೆಗಳನ್ನ ತಡೆಯಲಾರದೆ ಆ ಒಂದು ಅಲ್ಲು ಕಡಿಯುತ್ತಾ ಆವೇಶದಿಂದ ಉತ್ತರಿಸ್ತಾರೆ: ನನ್ಗೆ ಗೊತ್ತಿಲ್ಲ, ಅವಳು ಎಲ್ಲಿದ್ದಾಳೆ, ನನ್ಗೆ ತಿಳಿದಿಲ್ಲ ಅಂತ ಇನ್ನು ಮುಂದೆ ಪ್ರಶ್ನೆಯನ್ನು ಅವಳು ಎಂದಿಗೂ ಕೇಳ್ಬೇಡ. ನಿನ್ಗೆ ನಾನೊಬ್ಬನೇ ಸಾಕನ್ವಿತಾ, ನಿನಗೆ ಯಾವುದೇ ತಾಯಿ ಅಗತ್ಯ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ಬಿಡ್ತಾನೆ.
ಅನ್ವಿತಾ ತಂದೆಯ ಒಂದು ಭೀಕರವಾದ ನಡವಳಿಕೆಯನ್ನ ಕಂಡು ಆಘಾತದಿಂದ ಅವನತ್ತ ನೋಡ್ತಿದ್ದಾಳೆ. ಅವಳ ಕಣ್ಣೀರು ಕೆನ್ನೆ ಮೇಲೆ ಜಾರ್ತಾ ಇದೆ. ಅವಳು ನಿಧಾನವಾಗಿ ನೋಟ್ಬುಕ್ ಅನ್ನ ಕೆಳಗಿಟ್ಟು ಮೌನವಾಗಿ ತಲೆ ತಗ್ಗಿಸ್ಬಿಡ್ತಾಳೆ. ತಂದೆ ಮಗಳು ಕಾರ್ನಲ್ಲಿ ಕುಳಿತು ಮನೆಗೆ ತಲುಪೋವರೆಗೂ ಇಬ್ಬರು ನಡುವೆ ಒಂದೇ ಒಂದು ಮಾತಿಲ್ಲ. ಇಡೀ ವಾತಾವರಣ ಮೌನದಿಂದ ತುಂಬಿತ್ತು. ಸುಹಾಸ್ನ ಈ ಆಕ್ರೋಶ ಅಪುಟ್ಟ ಕಂದ ಅನ್ವಿತಾಳ ಮನಸ್ಸಿಗೆ ಭಾರಿ ಆಘಾತ ನೀಡುತ್ತೆ. ಇತ್ತ ಮಹಲ್ನಲ್ಲಿ ಚಿಕಿತ್ಸೆ ಮುಗಿಸಿ ಕೆಳಗೆ ಬಂದಿರೋ ಅಶ್ವಿನಿಗೆ ಸುಹಾಸ್ ಹೊರಟು ಹೋದ ವಿಷಯ ತಿಳಿದಾಗ ಅವಳ ಪ್ರತಿಕ್ರಿಯೆ ಹೇಗಿರ್ಬೋದು? ರಾಜರತ್ನ ಮಹಲ್ನಲ್ಲಿ ಸುಹಾಸ್ ಹಾಗೆ ನಿರ್ದಯವಾಗಿ ನಂತರ ಅಶ್ವಿನಿ ಒಳಗೊಳಗೆ ಸಂಪೂರ್ಣವಾಗಿ ನಿಜವಾಗ್ಲೂ ಅಸ್ವಸ್ಥಳಾಗಿ ಹೋಗಿದ್ದಾಳೆ. ಅವಳ ಮುಖದಲ್ಲಿದ್ದ ಗಾಢವಾದ ದುಃಖ, ಚಡಪಡಿಕೆ ಜಯಂತ್ ತಕ್ಷಣವೇ ದಯಿಸ್ತಾನೆ. ಅದು ವೈಯಕ್ತಿಕ ವಿಷಯವಂತ ತಿಳಿದಿದ್ರಿಂದ ಅವನು ಅವಳನ್ನು ನೇರವಾಗಿ ಏನಂತ ಕೇಳೋಕೆ, ಮುಜುಗರಕ್ಕೀಡು ಮಾಡಕ್ಕೆ ಇಷ್ಟಪಡ್ಲಿಲ್ಲ. ಬದಲಾಗಿ ಅವಳ ಮನಸ್ಸನ್ನ ಹಗುರಗೊಳಿಸೋಕೆ ಅವಳನ್ನ ಕೆಳಗೆ ಕರೆದು ಬಿಸಿಯಾದ ಒಂದು ಕಾಫಿಯನ್ನ ನೀಡ್ತಾರೆ. ಇಬ್ಬರು ಸೋಫಾದಲ್ಲಿ ಕುಳಿತು ಆರಾಮವಾಗಿ ಹರಟೆ ಹೊಡೆಯೋಕೆ ಶುರು ಮಾಡ್ತಾರೆ. ಹೊರಗಿನಿಂದ ನೋಡುವ ಯಾರಿಗೂ ಕೂಡ ಇಬ್ಬರು ಚೆನ್ನಾಗಿ ಹೊಂದ್ಕೊಳ್ಳುವಂತಹ ಆತ್ಮೀಯ ಗೆಳೆಯರ ತರನೇ ಒಂದು ರೀತಿ ಕಾಣ್ತಾ ಇದ್ರು. ಅದೇ ಸಮಯದಲ್ಲಿ ಸುಹಾಸ್ನಿಗೆ ಕೋಣೆಯಿಂದ ಹೊರಗೆ ತಳ್ಳಲ್ಪಟ್ಟಿದ್ದ ಪವಿತ್ರ ಅತ್ಯಂತ ಆಕ್ರೋಶದಿಂದ ತನ್ನ ಕೋಣೆಗೆ ಹಿಂತಿರುಗಿದ್ಲು. ಸ್ವಲ್ಪ ಸಮಯದ ನಂತರ ಆ ವಂಚಕಿ ಏನ್ ಮಾಡ್ತಾ ಇದ್ದಾಳನ್ನೋ ನೆಪ ಇಟ್ಕೊಂಡು ಅನ್ನೋದನ್ನ ಸ್ವತಃ ಕಣ್ಣಾರೆ ನೋಡಕ್ಕೆ ಅವಳು ಮೆಲ್ಲನೆ ಹೊರಗೆ ಬಂದ್ಲು. ಕಾರಿಡಾರ್ನಿಂದ ಕೆಳಗೆ ನೋಡಿದಾಗ ಅಶ್ವಿನಿ ಜೊತೆ ಸೋಫಾದಲ್ಲಿ ಅತ್ಯಂತ ಆಪ್ತವಾಗಿ ಕುಳಿತು ಮಾತಾಡ್ತಿದ್ದ ಸಹೋದರ ಜಯಂತ್ನ ಕಂಡು ಅವಳಿಗೆ ಎಲ್ಲಿಲ್ಲದ ಕೋಪ, ಸಿಟ್ಟು, ಅಸೂಯೆ ಬರುತ್ತೆ. ಯಾರಿಗೂ ಕೇಳಿಸದಂತೆ ಅತ್ಯಂತ ಅಸಹ್ಯದಿಂದ ದೊಡ್ಡ ಡಾಕ್ಟರ್ ಅಂತ ಬಂದವಳು ಈಗ ನನ್ನ ಅಣ್ಣನೇ ಬುಟ್ಟಿಗೆ ಹಾಕೊಳ್ತಾ ಇದ್ದಾಳೆ ಅಂತ ಅಣಕಿಸುತ್ತಾ ಪಿಸುಗುಡ್ತಾಳೆ. ಪವಿತ್ರಾಗೆ ಮೊದಲಿಂದಲೂ ಅಶ್ವಿನಿಯ ಆಕ್ಯುಪಂಕ್ಚರ್ ಸಾಮರ್ಥ್ಯದ ಮೇಲೆ ಕಿಂಚಿತ್ತು ನಂಬಿಕೆ ಇಲ್ಲ. ಅಂಡ್ ಆಲ್ಸೋ ಅವಳ ಮೇಲೆ ಯಾವುದೇ ಇಂಟ್ರೆಸ್ಟ್ ಕೂಡ ಇಲ್ಲ. ಇಂದಿಗೂ ಅವಳ ಬಗ್ಗೆ ಅವಳಲ್ಲಿದ್ದ ದುರಭಿಪ್ರಾಯ, ದ್ವೇಷ ಸ್ವಲ್ಪವೂ ಕೂಡ ಬದಲಾಗ್ಲಿಲ್ಲ. ಮೆಟ್ಟಿಲುಗಳ ಬಳಿ ನಿಂತಿದ್ದ ಪವಿತ್ರಾಳ ಅಣಕಿಸುವ ಮುಖಭಾವ, ಕಟುನೋಟವನ್ನ ಕೆಳಗಿದ್ದ ಅಶ್ವಿನಿ ಕೂಡ ಗಮನಿಸ್ತಾಳೆ. ಆದ್ರೂ ಕೂಡ ಅವಳು ಯಾವುದೇ ಗದ್ದಲಕ್ಕೆ ಹೋಗದೆ, ಅಯ್ಯೋ ಅವಳಿದ್ದಾಗೆ ಇರ್ಲಿ ಬಿಡಿ ನಮ್ಗೇನು ಅನ್ನೋ ತರ ಅವಳನ್ನ ಗಮನಿಸ್ದ ಹಾಗೆ ನಟಿಸ್ತಾಳೆ. ಹಾಗೆ ಹರಟೆ ಹೊಡೆದು ನಡುವೆ ಒಂದು ಗಲಾಟೆ ಕಳೀತು. ಅಶ್ವಿನಿ ಗಡಿಯಾರ ಮುಳ್ಳನ್ನ ನೋಡಿ ತನ್ನ ಮನಸ್ಸನ್ನ ಬದಲಾಯಿಸಿ, ಜಯಂತ್ ಸಮಯ ಬಂದಿದೆ, ನಾವು ಈಗಲೇ ಮನೆಗೆ ಹೋಗಿ ಹಿರಿಯ ರಾಜರತ್ನಂ ಅವರ ದೇಹದಲ್ಲಿರುವ ಸೂಜಿಗಳನ್ನ ಹೊರಗೆ ತೆಗಿಯೋಣ ಅಂತಾಳೆ. ಹಾಗೆ ಎದ್ದು ಮೇಲಕ್ಕೆ ಹೋಗ್ತಿದ್ದಂತೆ ಜಯಂತ್ ಅವಳನ್ನ ಹಿಂಬಾಲಿಸ್ತಾನೆ. ಅದೇ ಸಮಯದಲ್ಲಿ ಮೆಟ್ಟಿಲ ಬಳಿ ನಿಂತಿದ್ದಂತಹ ಪವಿತ್ರ ಕೂಡ ತೀವ್ರವಾದ ಒಂದು ಅನುಮಾನದಿಂದ ಎದ್ದು ಅವರ ಹಿಂದೆ ಕೋಣೆಯೊಳಗೆ ಬರ್ತಾಳೆ. ಅವಳು ಅಶ್ವಿನಿಯನ್ನ ನಂಬದಿದ್ರು ಕೂಡ ಒಳಗೊಳಗೆ ತನ್ನ ಅಜ್ಜನ ಆರೋಗ್ಯದ ಬಗ್ಗೆ ತೀವ್ರವಾದ ಚಿಂತೆ, ಕಾಳಜಿ ಇತ್ತು. ಅಶ್ವಿನಿ ತಾನು ಹೇಳಿಕೊಂಡಷ್ಟು ಪ್ರತಿಭಾನ್ವಂತಾಳೆ ಅಥವಾ ಕೇವಲ ಸುಳ್ಳು ಹೇಳ್ತಿದ್ದಾಳ ಅನ್ನೋದನ್ನ ಸ್ವತಃ ಕಣ್ಣಾರೆ ನೋಡ್ಕೊಂಡು ಸಾಬೀತುಪಡಿಸ್ಕೊಳ್ಬೇಕು ಅಂತ ಅವಳು ಕೂಡ ಬಯಸ್ತಾ ಇದ್ಲು. ಶರೀರಕ್ಕೆ ಸೂಜಿಗಳನ್ನ ಸೇರಿಸುವುದಕ್ಕಿಂತ ಅದನ್ನ ಸುರಕ್ಷಿತವಾಗಿ ಹೊರ ತೆಗೆಯುವಂಥದ್ದು ಕೆಲಸ ಇದೆಯಲ್ಲ, ಅದು ತುಂಬಾ ಸರಳ ಮತ್ತು ಸುಲಭವಾದ ಕೆಲಸವಾಗಿತ್ತು. ಅಶ್ವಿನಿ ನುರಿತ ಹಸ್ತಗಳಿಂದ ಕೇವಲ 10 ನಿಮಿಷಗಳಲ್ಲಿ ಹಿರಿಯ ರಾಜರತ್ನಂ ಅವರ ದೇಹದಲ್ಲಿರುವಂತಹ ಎಲ್ಲ 12 ಬೆಳ್ಳಿ ಸೂಜಿಗಳನ್ನ ಅತ್ಯಂತ ಯಶಸ್ವಿಯಾಗಿ ಹೊರ ತೆಗಿತಾಳೆ. ಸೂಜಿಗಳನ್ನು ತೆಗೆದ ನಂತರ ಅವರ ಒಂದು ನಾಡಿ ಮಿಡಿತ ಆಗಿರ್ಬೋದು, ದೈಹಿಕ ಸ್ಥಿತಿ ಜಾಗರೂಕತೆಯಿಂದ ಪರಿಶೀಲಿಸಿದಾಗ ಅತ್ಯಂತ ಶಾಂತವಾಗಿ ವೈದ್ಯಕೀಯ ವಸ್ತುಗಳನ್ನ ಬ್ಯಾಗ್ನೊಳಗೆ ಪ್ಯಾಕ್ ಮಾಡೋಕ್ ಪ್ರಾರಂಭಿಸ್ತಾಳೆ. ಹಾಸಿಗೆ ಪಕ್ಕದಲ್ಲಿ ನಿಂತಿರುವಂತಹ ಜಯಂತ್, ಪವಿತ್ರ ತೀವ್ರ ಆತಂಕ ಹಾಗೂ ಉಸಿರನ್ನ ಬಿಗಿಹಿಡಿದು ವೃದ್ಧನ ಮುಖವನ್ನೇ ನೋಡ್ತಾ ಇದ್ರು. ಇಷ್ಟು ವರ್ಷದಲ್ಲಿ ದುಬಾರಿ ವೈದ್ಯರನ್ನ, ಪ್ರಸಿದ್ಧ ವೈದ್ಯರನ್ನು ಸಂಪರ್ಕಿಸಿದ್ರು ಈ ತರ ಫಲಿತಾಂಶ ಕೊಟ್ಟಿಲ್ಲ. ಸಾಂಪ್ರದಾಯಿಕ ಬೆಳ್ಳಿಯ ಸೂಜಿಗಳನ್ನ ಚಿಕಿತ್ಸೆಯಿಂದಲಾದ್ರೂ ಹಿರಿಯ ರಾಜರತ್ನಂ ಈ ಬಾರಿ ಆದ್ರೂ ಎಚ್ಚೆಗೊಳ್ತಾರಾ ಇಲ್ವಾ ಎಂಬ ಅವರಿಬ್ಬರಿಗೂ ಯಾವುದೇ ಖಚಿತತೆ ಇರಲಿಲ್ಲ. ಅವರು ಅತ್ಯಂತ ಗಮನವಿಟ್ಟು ಹಾಸಿಗೆಯನ್ನ ನೋಡ್ತಿದ್ದಂಗೆ ಇಡೀ ಕೋಣೆಯಲ್ಲಿದ್ದವರ ಕಣ್ಣುಗಳು ಅರಳುವಂತಹ ಪವಾಡ ಒಂದು ಜರುಗಿತ್ತು. ಹಿರಿಯ ರಾಜರತ್ನಂ ಅವರ ಕೈ ಬೆರಳುಗಳು ಮೊದಲು ಸ್ವಲ್ಪ ಚಲಿಸ್ತವೆ. ಮರುಕ್ಷಣವೇ ವರ್ಷಗಳಿಂದ ಮುಚ್ಚಿದ್ದ ಅವರ ಕಣ್ಣು ರೆಪ್ಪೆಗಳು ಅತ್ಯಂತ ನಿಧಾನವಾಗ್ತಿರದ್ವು. ಅವರು ಜಾಗೃತರಾಗುತ್ತಿದ್ದಂತೆ ಅತ್ಯಂತ ದುರ್ಬಲವಾಗಿ ಕೆಮ್ಮುತ್ತಾ ಕಣ್ಣುಗಳನ್ನ ಸಣ್ಣದ್ ಮಾಡುತ್ತಾ ಉಬ್ಬು ಗಂಟಾಕಿದ್ರು. ಅಜ್ಜ! ಜಯಂತ್ ಆನಂದ ಭಾಷ್ಮದಿಂದ ಒಮ್ಮೆಲೆ ಉದ್ಗರಿಸ್ತಾರೆ. ಅವನು ತಕ್ಷಣವೇ ಅಜ್ಜನಿಗೆ ಸರಾಗವಾಗಿ ಉಸಿರಾಡೋಕೆ ಸಹಾಯ ಮಾಡೋಕೆ ಹಾಸಿಗೆಯ ಪಕ್ಕದಲ್ಲೇ ಕುಳಿತುಕೊಳ್ತಾನೆ. ಅವನ ಕಣ್ಣುಗಳಲ್ಲಿ ಆ ಕ್ಷಣದಲ್ಲಿ ಆಘಾತ, ಮಿತಿಮಿಶ್ರಿತ ಸಂತೋಷದ ಒಟ್ಟಿಗೆ ಬಂದು ತುಂಬಿತು ಹೋಗ್ತಾ ಇದೆ. ಇತ್ತ ಪವಿತ್ರ ಕೂಡ ಏನ್ ಹೇಳ್ಬೇಕಂತ ತಿಳಿದೆ ಆಘಾತದಿಂದ ಮೂಕ ವಿಸ್ಮಿತಳಾಗ್ತಾಳೆ. ಕಲ್ಲಂತೆ ಹಾಗೆ ನಿಂತು ಬಿಡ್ತಾಳೆ.
ಅಶ್ವಿನಿಯ ಚಿಕಿತ್ಸೆಯ ಬಗ್ಗೆ ಅವಳಿಗೆ ಕಿಂಚಿತ್ತು ನಂಬಿಕೆನೂ ಇಲ್ಲದೇ ಇದ್ರು ಕೂಡ ಅವಳನ್ನ ತೀವ್ರವಾಗಿ ಅವಮಾನಿಸೋದು, ಕೊನೆಗೆ ಅದೇ ಅಶ್ವಿನಿ ಕಾರಣದಿಂದಾಗಿ ಅವಳ ಅಜ್ಜ ಇಂದು ಸಾವುಗೆದ್ದು ಜೀವಂತವಾಗಿ ಬಂದು ನಿಂತಿರೋ ಅಂಥದ್ದು ಅವಳ ಅಹಂಕಾರದ ಮುಖಕ್ಕೆ ಸಂಪೂರ್ಣವಾಗಿ ಒಂದು ರೀತಿ ಮಸಿ ಬಳಿದಂಗೆ ಮೌನ ಆಗೋಯ್ತು. ಈ ಕಡೆ ಹಿರಿಯ ರಾಜಾರತ್ನಂ ಅವರ ಕೆಮ್ಮು ಸ್ವಲ್ಪ ಮಟ್ಟಿಗೆ ನಿಂತಾಗ ಅಪಾರ ಕಳವಳ ಪ್ರೀತಿಯಿಂದ ಅಜ್ಜ ಈಗ ನಿಮ್ಗೆ ಹೇಗೆ ಅನ್ನಿಸ್ತಿದೆ, ಸ್ವಲ್ಪ ಆರಾಮವಾಗಿದ್ಯಾ ಅಂತ ಆತುರದಿಂದ ಕೇಳ್ತಾನೆ. ಹಿರಿಯ ರಾಜಾರತ್ನಂ ನಿಶಬ್ದವಾದ ತಲೆಯನ್ನ ಮೆಲ್ಲನೆ ಆಡಿಸಿ ಬಲಹೀನವಾದ ಧ್ವನಿಯಲ್ಲಿ, ಜಯಂತ್, ನಾನು ಎಷ್ಟು ದಿನದಿಂದ ಹಾಸಿಗೆ ಮೇಲೆ ಹೇಗೆ ನಿದ್ದೆ ಮಾಡ್ತಿದ್ದೀನಿ ಅಂತ ಕೇಳ್ತಾರೆ. ಹಿರಿಯ ರಾಜಾರತ್ನಂ ಅವರು ಕಂಡ್ಬಿಟ್ಟಿರುವಂಥದ್ದು ಇಡೀ ರಾಜಾರತ್ನಂ ಮಹಲಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿದೆ. ಆದ್ರೆ ಅವ್ರು ಎಚ್ಚರವಾದ ತಕ್ಷಣ ಅಶ್ವಿನಿನ ನೋಡಿ ಗುರುತು ಹಿಡಿತಾರ. 6 ವರ್ಷಗಳ ಹಿಂದಿನ ರಹಸ್ಯ ಜಯಂತ್ನಿಗೆ ತಿಳಿಯುತ್ತಾ, ನಾನು ನಿಜವಾಗಿಯೂ ಇನ್ನು ಬದುಕಿದ್ದೀನಾ, ಇಲ್ಲಿದ್ದೀನಾ ಅಂತ ಹಿರಿಯ ರಾಜಾರತ್ನಂ ಒಂದು ಆತಂಕದಿಂದ ಏನೋ ಖುಷಿಯಿಂದ ಏನೋ ಕೇಳ್ತಾ ಇದ್ದಾರೆ. ಜಯಂತ್ ಆನಂದದಿಂದ ಅವರ ಪ್ರಶ್ನೆಗೆ ಉತ್ತರಿಸಲು ಬಾಯಿ ತೆರೆದಾಗ ಅಲ್ಲಿಯೇ ತನ್ನ ವೈದ್ಯಕೀಯ ಸಾಮಾನುಗಳನ್ನ ಪ್ಯಾಕ್ ಮಾಡೋದಾಗಿ ಕೆಲಸ ಮಾಡ್ತಾರೋ ಅಶ್ವಿನಿ ಹಾಸಿಗೆಯ ಬಳಿಗೆ ಬಂದು ಅವಳು ಜಯಂತ್ನನ್ನ ತಡೆದು ಗಂಭೀರ ಧ್ವನಿಯಲ್ಲಿ, ಜಯಂತ್, ಹಿರಿಯ ರಾಜಾರತ್ನಂ ಈಗಷ್ಟೇ ಮೃತ್ಯುಂಜಯರಾಗಿ ಕಂಡುಬಿಟ್ಟಿದ್ದಾರೆ. ಅವ್ರೀಗ ಹೆಚ್ಚು ಮಾತಾಡದೇ ಇರೋದು ಅವರ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಅವ್ರ ಎನರ್ಜಿ ಸೇವ್ ಆಗುತ್ತೆ, ಅವರಿಗೆ ಸದ್ಯಕ್ಕೆ ಯಾವುದೇ ಒತ್ತಡವಿಲ್ಲದೆ ಸಾಕಷ್ಟು ವಿಶ್ರಾಂತಿ ಬೇಕು ಅಂತ ಹೇಳ್ತಾಳೆ. ಎಚ್ಚರಿಕೆಯಿಂದ ಹಾಸಿಗೆ ಮೇಲೆ ಮಲಗಿಸಿ ಹೊದಿಕೆಯನ್ನು ಒದಿಸಿದಾಗ ಅದರ ಒಂದು ನಂತರ ಅವನು ಎದ್ದು ನಿಂತು ಅಶ್ವಿನಿ ಎದುರು ಬಂದು ಕೈ ಮುಗಿದು ತನ್ನ ಅಪಾರ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾನೆ. ಡಾಕ್ಟರ್ ಜಾರ್ವಿಸ್ ಸಾವುಗೆದ್ದು ಬಂದ ನಂತರ ಅಜ್ಜನನ್ನ ನೋಡಿ ನನಗೆ ನಿಮ್ಗೆ ಹೆಂಗ್ ಧನ್ಯವಾದ ಹೇಳ್ಬೇಕಂತಾನೆ ತಿಳಿತಲ್ಲ. ಮೊದಲು ನಿಮ್ ಜ್ಞಾನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಕ್ಕಾಗಿ, ನಿಮ್ಮನ್ನ ಅಗೌರವದಿಂದ ನಡೆಸ್ಕೊಂಡಿದ್ದಕ್ಕಾಗಿ ನಾನು ಇಡೀ ಕುಟುಂಬದ ಪರವಾಗಿ ಕ್ಷಮೆ ಯಾಚಿಸ್ತೀನಿ. ತಪ್ಪು ಸಂಪೂರ್ಣವಾಗಿ ನನ್ನ ಮೇಲಿದೆ. ನೀವು ನಿಜವಾಗಿಯೂ ಜಾಗತಿಕ ಮಟ್ಟದ ಅಸಾಧಾರಣ ವೈದ್ಯರು ಎಂಬುದು ಸಾಬೀತುಪಡಿಸಿದ್ದೀರಿ ಅಂತ ಹೇಳ್ತಾನೆ. ಅಶ್ವಿನಿ ಅತ್ಯಂತ ವೃತ್ತಿಪರತೆಯಿಂದ ಅವನ ಕೃತಜ್ಞತೆ ಮತ್ತು ಕ್ಷಮೆಯಾಚೆಯನ್ನು ಸ್ವೀಕರಿಸಿದ ಮುಖದಲ್ಲಿ ಗಾಂಭೀರ್ಯವನ್ನ ತಂದುಕೊಂಡು, ಜಯಂತ್, ಹಿರಿಯ ರಾಜಾರತ್ನಂ ಅವರು ಈಗ ಪ್ರಜ್ಞೆ ಮರಳಿದ್ರು ಸಹ ಅವರ ಸಂಪೂರ್ಣ ಚೇತರಿಕೆ ಸಾಧ್ಯತೆಗಳು ಇನ್ನೂ ಕಡಿಮೆ ಇವೆ. ಅವರ ಶರೀರ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಮುಂಬರುವ ದಿನಗಳಲ್ಲಿ ಕನಿಷ್ಠ 6-7 ಕಠಿಣ ಚಿಕಿತ್ಸೆಗಳು ಖಂಡಿತ ಬೇಕಾಗುತ್ತೆ ಅಂತ ಎಚ್ಚರಿಸ್ತಾಳೆ. ಜಯಂತ್ ಅವಳ ಪ್ರತಿಯೊಂದು ಮಾತಿಗೂ ಗೌರವದಿಂದ ಮತ್ತೆ ಮತ್ತೆ ತಲೆ ಆಡಿಸ್ತಾನೆ ಇದ್ದಾನೆ. ಅಲ್ಲದೆ ನಾನು ಈಗ ಅವರಿಗೆ ಕೆಲವು ಬಲವರ್ಧಕ ಔಷಧಿಗಳನ್ನ ಬರೆದುಕೊಡ್ತೀನಿ. ಅದು ಮುಂದಿನ ಅಕ್ಯುಪಂಕ್ಚರ್ ಚಿಕಿತ್ಸೆಗೆ ಶರೀರವನ್ನ ಸಿದ್ಧಪಡಿಸಲು ಸಹಾಯ ಮಾಡುತ್ತೆ. ಎಲ್ಲಾ ನಂತರ ಹಿರಿಯ ರಾಜಾರತ್ನಂ ಅವರ ದೇಹದ ಒಳಗಿನ ಅಂಗಾಂಗಗಳಿಗಾಗಿರುವಂತಹ ಹಾನಿಯಾಗಿರ್ಬೋದು ಅಥವಾ ಮುಂಬರುವ ಕಠಿಣ ಚಿಕಿತ್ಸೆಗಳನ್ನು ತಡೆದುಕೊಳ್ಳುವಂತ ಶರೀರ ಬಲಶಾಲಿ ಆಗ್ಬೇಕಲ್ವಾ, ಆ ಪ್ರಾಯದ ಕಾರಣದಿಂದಾಗಿ ಅವರು ನೋವನ್ನು ತಡೆದುಕೊಳ್ಳಲು ಸಾಧ್ಯವಾಗ್ತಿದೆಯೋ ಎಂಬುದು ನನಗೆ ಇರುವ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನೋಡಿ ಅಂತ ಅಶ್ವಿನಿ ಮುಂದುವರಿಸ್ತಾಳೆ. ಜಯಂತ್ನಿಗೆ ಅದಕ್ಕೆ ಯಾವುದೇ ಆಕ್ಷೇಪಣೆ ಖಂಡಿತ ಇರಲಿಲ್ಲ. ಅವನು ಒಪ್ಪಿಗೆ ಸೂಚಿಸಿ ತಲೆ ಆಡಿಸ್ತಾನೆ. ಡಾಕ್ಟರ್, ನೀವು ಕಿಂಚಿತ್ತು ಚಿಂತಿಸಬೇಡಿ. ಅಜ್ಜನ್ ಚಿಕಿತ್ಸೆ ಬಗ್ಗೆ ನೀವು ನೀಡುವಂತಹ ಪ್ರತಿಯೊಂದು ಸೂಚನೆಗಳನ್ನ ನಾವು ಖಂಡಿತ ಪಾಲಿಸ್ತೀವಿ. ನಿಮ್ಗೆ ಎಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ಏನ್ ಹೇಳ್ತಿರೋ ಹಾಗೆ ಇನ್ನು ಪ್ರತಿಯೊಂದು ವಿಚಾರದಲ್ಲೂ ಚಿಕಿತ್ಸೆ ನಡೀತಾ ಹೋಗುತ್ತೆ. ಅಶ್ವಿನಿ ಮೆಲ್ಲನೆ ತಲೆಯಾಡಿಸಿ ತನ್ನ ವೈದ್ಯಕೀಯ ಚೀಲದಿಂದ ಒಂದು ವಿಶೇಷ ಮಾತ್ರೆಗಳ ಬಾಟಲಿಯನ್ನು ಹೊರಗೆ ತೆಗೆದು ಜಯಂತ್ನ ಕೈಗೆ ಕೊಡ್ತಾರೆ. ಇದನ್ನ ತೆಗೆದುಕೊಳ್ಳಿ, ದಿನಕ್ಕೆ 3 ಬಾರಿ ಊಟದ ನಂತರ ತಲಾ 2 ಮಾತ್ರೆಗಳನ್ನ ಅವರಿಗೆ ತಪ್ಪದೆ ನೀವು ನೀಡ್ತಾನೆ ಇರ್ಬೇಕಾಗುತ್ತೆ. ಅವಳು ತನ್ನ ಬ್ಯಾಗ್ನಿಂದ ಒಂದು ಬಿಳಿ ಕಾಗದವನ್ನು ತೆಗೆದು ಪ್ರಿಸ್ಕ್ರಿಪ್ಷನ್ ಬರೀತಾಳೆ. ನಾನು ಇಲ್ಲಿ ಬರೆದಿರುವ ಮೂಲಿಕೆಗಳು 10 ಪ್ಯಾಕೆಟ್ಗಳು ಆಯುರ್ವೇದ ಅಂಗಡಿಯಿಂದ ಖರೀದಿಸ್ತಾ ಬನ್ನಿ. ಅದನ್ನ ಬಿಸಿ ಗಂಜಿಗೆ ಬೆರೆಸಿ ಹಿರಿಯ ರಾಜಾರತ್ನಂ ಅವರಿಗೆ ಸ್ವಲ್ಪ ಕುಡಿಯಕ್ಕೆ ಕೊಡ್ತಾರೆ. ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲು, ಬೇಗನೆ ಚೇತರಿಸಿಕೊಳ್ಳೋ ಖಂಡಿತ ಸಹಾಯ ಮಾಡುತ್ತೆ ಅಂತ ಹೇಳ್ತಾಳೆ. ಖಂಡಿತ ಡಾಕ್ಟರ್, ಆದಷ್ಟು ಬೇಗ ತರಿಸ್ತೀನಿ. ಅಂಡ್ ಜಯಂತ್ ಈ ಪ್ರಿಸ್ಕ್ರಿಪ್ಷನ್ ಅನ್ನು ಅತ್ಯಂತ ಜಾಗರೂಕತೆಯಿಂದ ಇಟ್ಕೊಳ್ತಿದ್ದಾನೆ, ಹಾಗೆ ಅದನ್ನು ಓದ್ತಿದ್ದಾನೆ. ಇನ್ನೂ ಕೆಲವು ವೈದ್ಯಕೀಯ ವಿವರಗಳನ್ನ ಚರ್ಚಿಸಿದ ನಂತರ ಅಶ್ವಿನಿ ರೂಮ್ನಲ್ಲಿದ್ದ ಗಡಿಯಾರವನ್ನ ನೋಡ್ತಾಳೆ. ಸಮಯ ಈಗ ಮಿತಿಮೀರಿ ಹೋಗ್ತಾ ಇದೆ. ಯಾಕಂದ್ರೆ ತನ್ನ ಪುಟ್ಟ ಮಕ್ಕಳ ಶಾಲೆ ಬಿಡುವಂತಹ ಸಮಯ ಆಗಿತ್ತದು. ಮೇಘನಾಳ ಮನೆಯಲ್ಲಿ ತನಗಾಗಿ ಕಾಯ್ತಾ ಇರೋ 2 ಮುದ್ದಿನ ಗಂಡು ಮಕ್ಕಳಾದ ಇಬ್ಬರನ್ನು ಕೂಡ ಆರ್ಯನ ನೆನಪಿಗೆ ಬರ್ತಾ ಇದ್ದಂಗೆ ಅವಳು ಅಲ್ಲಿಂದ ಹೊರಡೋಕೆ ಸಿದ್ಧಳಾಗ್ತಾ ಇದ್ದಾಳೆ. ನಾನು ಇಲ್ಲಿಗೆ ಹೊರಡುವ ಸಮಯ ಬಂದಿದೆ ಅಂತ ಭಾವಿಸ್ತೀನಿ. ಆದ್ರೆ ಚಿಕಿತ್ಸೆಗಾಗಿ ನಾನು ನಾಳೆ ಮತ್ತೆ ಹಿಂದಿರ್ತೀನಿ. ಅಷ್ಟರೊಳಗೆ ಹಿರಿಯ ರಾಜಾರತ್ನಂ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದ್ರೆ, ಸಮಸ್ಯೆ ಆದ್ರೆ ತಕ್ಷಣ ದಯವಿಟ್ಟು ನನಗೆ ತಿಳಿಸಿ, ಕರೆ ಮಾಡಿ ಅಂತ ಹೇಳಿ ವೈದ್ಯಕೀಯ ಚೀಲವನ್ನ ಎತ್ಕೊಂಡು ಬಾಗಿಲಿನ ಕಡೆಗೆ ನಡೀತಾ ಇದ್ದಾಳೆ.
ಅಶ್ವಿನಿ ಬಾಗಿಲಿನ ಕಡೆ ಹೆಜ್ಜಾಗ್ತಿದ್ದಾಗ ಗಂಭೀರ ಛಾಯಾಚಿತ್ರದಂತ ನಡಿಗೆಯನ್ನು ನೋಡಿದ ಜಯಂತ್ ಇದ್ದಕ್ಕಿದ್ದಂತೆ ಏನೋ ನೆನಪಾದಂತೆ ಅವಳನ್ನ ಇಂದಿನಿಂದ ಕರೆದನೆ ಡಾಕ್ಟರ್ ಜಾರ್ವಿಸ್ ಅಂತ ಹೇಳಿ. ಅವಳ ಹೆಜ್ಜೆಗಳು ಅಲ್ಲಿಯೇ ಸ್ತಬ್ಧವಾದವು. ಜಯಂತ್ ಅತ್ಯಂತ ಗಂಭೀರ ಧ್ವನಿಯಲ್ಲಿ, ಡಾಕ್ಟರ್ ಜಾರ್ವಿಸ್, ಕೇವಲ ನನ್ನ ಅಜ್ಜನನ್ನ ಗುಣಪಡಿಸುವುದರ ಜೊತೆಗೆ ನೀವು ಈ ರಾಜರತ್ನಂ ಮಹಲಿಗೆ ಬರಲು ಬೇರೆ ಏನಾದ್ರೂ ಬಲವಾದ ಕಾರಣವಿದೆ ಅಂತ ನನಗೆ ನಿಮ್ಮ ನಡವಳಿಕೆಯಲ್ಲಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಇದಕ್ಕಿದ್ದಂತೆ ಅಲ್ಲಿಯೇ ಸ್ತಬ್ಧಳಾಗಿ ನಿಂತಿದ್ದ ಅಶ್ವಿನಿಗೆ ತಾನು 6 ವರ್ಷಗಳ ನಂತರ ಈ ಒಂದು ಮನೆಗೆ ಮರಳಿ ಬಂದಿರುವ ಅಸಲಿ ಉದ್ದೇಶ, ತನ್ನ ಕಳೆದು ಹೋದ ಮಗಳು ಅನ್ವಿತಾಳನ್ನು ಹುಡುಕುವ ರಹಸ್ಯ ಕಾರ್ಯ ಕೂಡ ನೆನಪಾಗುತ್ತೆ. ಆದರೆ ಹಿರಿಯ ರಾಜಾರತ್ನಂ ಇನ್ನೂ ಸಂಪೂರ್ಣವಾಗಿ ಗುಣಮುಖರಾಗಿರ್ಲಿಲ್ಲ. ಸತ್ಯವನ್ನ ಹೇಳಲು ಇದು ಸರಿಯಾದ ಸಮಯವೂ ಅಲ್ಲ ಅಂತ ಅವಳಿಗೆ ತಿಳಿದಿತ್ತು. ಆ ಮೃದುಗೊಳಿಸಿ ರಹಸ್ಯವನ್ನ ಕೇಳೋಕ್ ಮುಂದಾಗ್ತಿದ್ದಾನೆ. ಆದ್ರೆ ಜಯಂತ್ ಕೇಳಿದ ಪ್ರತಿ ಪ್ರಶ್ನೆಗೂ ಆ ನಡುಕ ಹುಟ್ಟಿಸ್ತಿತ್ತು. ಕಾವ್ಯ ಚಿಕಿತ್ಸೆ ಹೆಸರನ್ನ ಕೇಳಿ ಯಾವ ಸ್ವತಂತ್ರ ರೂಪಿಸ್ತಾಳೆ? ಸುಹಾಸ್ ತನ್ನ ಮಗಳು ಅನ್ವಿತಾಳೊಂದಿಗೆ ಮನೆಗೆ ಹೋದ್ಮೇಲೆ ಏನಾಗ್ಬಹುದು? ಜಯಂತ್ ಅವಳನ್ನ ತಡೆದು ನಿಲ್ಲಿಸಿ ಪ್ರಶ್ನೆ ಕೇಳಿದಾಗ ಅವನ ಉದ್ದೇಶಗಳು ಅಂದ್ರೆ ಅವನು ಅತ್ಯಂತ ಉದಾತ್ತವಾಗಿದ್ವು. ಅಶ್ವಿನಿ ಆಯುರ್ವೇದಂತಹ ಒಂದು ಔಷಧಿಯ ಒಂದು ಪೂರೈಕೆಯ ಕೊರತೆ ಬಗ್ಗೆ ಸ್ವತಃ ಬಾಯಿ ಬಿಟ್ಟು ಉಲ್ಲೇಖಿಸದಿದ್ರು ಕೂಡ ಅವಳು ರಾಜಾರತ್ನಂ ಮಹಲಿಗೆ ಒಂದು ಭೇಟಿ ನೀಡಿರುವ ಇಂದಿನ ವೃತ್ತಿಪರ ಉದ್ದೇಶ ಜಯಂತ್ನಿಗೆ ಮೊದಲೇ ಚೆನ್ನಾಗಿ ತಿಳಿದಿತ್ತು. ವಾಸ್ತವವಾಗಿ ಅವನೊಳೊಂದಿಗೆ ವಿಷಯವನ್ನ ಮುಕ್ತವಾಗಿ ಚರ್ಚಿಸೋಕೆ ಮೊದಲಿಂದಲೂ ಕೂಡ ಉತ್ಸಾಹಕನಾಗಿದ್ದ. ಆದ್ರೆ ಇನ್ನು ಪೂರ್ಣಗೊಳ್ಳದೆ ಕೆಲಸಕ್ಕೆ ಅಥವಾ ಮೊದಲ ಭೇಟಿಯಲ್ಲೇ ಯಾವುದೇ ಬಹುಮಾನವನ್ನು ಸ್ವೀಕರಿಸಲು ಅಶ್ವಿನಿಗೆ ನಿಜವಾಗ್ಲೂ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಎಲ್ಲಾ ನಂತರ ರಾಜಾರತ್ನಂ ಕುಟುಂಬವು ಹಿರಿಯರಾದಂತಹ ರಾಜಾರತ್ನಂ ಅವರ ಕಠಿಣ ಕಾಯಿಲೆಗಳು ಯಾರು ಗುಣಪಡಿಸ್ತಾರೋ ಅವ್ರಿಗೆ ತಮ್ಮ ಒಂದು ಸಂಸ್ಥೆಯಿಂದ ಅರ್ಧ ಬೆಲೆಗೆ ಅತ್ಯುನ್ನತ ಗುಣಮಟ್ಟದ ಆಯುರ್ವೇದ ಔಷಧಿಗಳನ್ನು, ಕಚ್ಚಾ ವಸ್ತುಗಳನ್ನ ಪೂರೈಸುವುದಾಗಿ ಸಾರ್ವಜನಿಕವಾಗಿ ಘೋಷಿಸಲಾಗಿತ್ತು. ಅವರ ಸಂಶೋಧನೆಗೆ ಇದು ಅತ್ಯಂತ ಅಗತ್ಯವೂ ಕೂಡ ಆಗಿತ್ತು. ಅಶ್ವಿನಿ ಆಲೋಚನೆಗಳಲ್ಲಿ ಮುಳುಗಿ ಒಂದು ಮಾತನ್ನು ಹೇಳದೆ ಮೌನವಾಗಿದ್ದಾಗ ಒಂದು ನಿಲುವನ್ನ ನೋಡಿ ಅತ್ಯಂತ ಮೃದುವಾಗಿ ನಗ್ತಾ ಇದ್ದಾನೆ. ಅವನ ನಗುವನ್ನ ಕಂಡ ಅಶ್ವಿನಿ ಪ್ರತಿಯಾಗಿ ಮುಗುಳ್ನಗುತ್ತಾ ಸತ್ಯವನ್ನ ಒಪ್ಕೊಳ್ತಾಳೆ. ಜಯಂತ್, ನಿಜ ಹೇಳ್ಬೇಕಂದ್ರೆ ಹಿರಿಯ ರಾಜಾರತ್ನಂ ಅವರನ್ನ ಗುಣಪಡಿಸುವ ವೈದ್ಯರಿಗೆ ನಿಮ್ಮ ರಾಜಾರತ್ನಂ ಕುಟುಂಬವು ಅರ್ಧದಷ್ಟು ಸಬ್ಸಿಡಿ ಬೆಲೆಗೆ ಸಂಶೋಧನಾ ಔಷಧಿಗಳನ್ನ ಪೂರೈಸೋಕೆ ಸಿದ್ಧವಾಗಿದೆ, ಹೌದಲ್ವೇ? ಹಾಗಾಗಿ ತನ್ನ ಸ್ನೇಹಿತ ಆಪ್ತರೊಂದಿಗೆ ಹೇಳಿದ ನಂತರವೇ ನಾನು ಅವರಿಗೆ ಚಿಕಿತ್ಸೆ ನೀಡೋಕೆ ಇಲ್ಲಿ ಬರಕ್ಕೆ ಒಪ್ಕೊಂಡೆ. ಆದ್ರೆ ಹಿರಿಯರು ಈಗಷ್ಟೇ ಕಣ್ತೆರೆದಿದ್ದಾರೆ. ಅವರ ಶಾರೀರಿಕ ಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ಆದ್ದರಿಂದ ಮೊದಲ ದಿನವೇ ಈ ಬಹುಮಾನ ಅಥವಾ ಡೀಲ್ ಬಗ್ಗೆ ಮಾತಾಡೋದು ಧರ್ಮವಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಕನಿಷ್ಠ ಪಕ್ಷ ಅವರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡು ಅವರು ಎದ್ದು ಕುಳಿತ ನಂತರ ನಾವು ಇದರ ಬಗ್ಗೆ ವಿಸ್ತಾರವಾಗಿ ಮಾತನಾಡಬಹುದು ಅಂತ ನಾನು ಅನ್ಕೊಂತೀನಿ ಎಂದ್ಲು. ಅಶ್ವಿನಿ ಪ್ರಾಮಾಣಿಕ ಮತ್ತು ಒಂದು ನಿರಭಿಮಾನದ ಉತ್ತರವನ್ನ ಹೇಳಿದ ಜಯಂತ್ನ ಮುಖದ ಮೇಲಿನ ನಗು ಮತ್ತಷ್ಟು ವಿಶಾಲವಾಯಿತು. ಅವನು ಇನ್ನೂ ಹೆಚ್ಚಿನ ಪ್ರಾಮಾಣಿಕತೆ, ಗೌರವ ತುಂಬಿದ ಧ್ವನಿಯಲ್ಲಿ, ಡಾಕ್ಟರ್ ಅಶ್ವಿನಿ, ಇಡೀ ಜಗತ್ತಿನ ವೈದ್ಯರೇ ಕೈ ಚೆಲ್ಲಿದ ನಮ್ಮ ಒಂದು ಅಜ್ಜ ಈ ರೀತಿ ಚೇತರಿಸ್ಕೊಂಡು ಕಂಡ್ಬಿಟ್ಟಿದ್ದೇ ನಮಗೆ ದೊಡ್ಡ ಪವಾಡ ಅಂತ ಹೇಳಿ ಉತ್ತರಿಸ್ತಾನೆ. ಶಿಫಾರಸ್ಸು ಮತ್ತು ಅಶ್ವಿನಿಯ ಕಳವಳ. ಹಾಗೆಯೇ ಮುಂಬರುವ ಮುಂದಿನ ಚಿಕಿತ್ಸೆಗಳ ವಿಷಯದಲ್ಲೂ ನಾನು ನಿಮಗೆ ನಿಮ್ಮ ಅದ್ಭುತ ಪ್ರತಿಭೆ ಮೇಲೆ ಸಂಪೂರ್ಣವಾದ ವಿಶ್ವಾಸವಿದೆ ಡಾಕ್ಟರ್. ಆದ್ರಿಂದ ಈಗಲೇ ನಿಮಗೆ ಏನ್ ಸಿಗ್ಬೇಕಾಗಿರುವಂತಹ ಔಷಧಿಯ ಪ್ರತಿಫಲದ ಬಗ್ಗೆ ಮಾತಾಡುವಂತಹ ಎಲ್ಲಾ ಹಕ್ಕನ್ನ ಸಂಪೂರ್ಣವಾಗಿ ಆಲ್ರೆಡಿ ಕಳಿಸ್ಕೊಂಡಿದ್ದೀರಾ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಜಯಂತ್ ಹೆಮ್ಮೆಯಿಂದ ಹೇಳ್ತಾನೆ. ಜಯಂತ್ ತನ್ನ ಸಾಮರ್ಥ್ಯ ಮೇಲೆ ಇಟ್ಟಿರುವಂತಹ ಅಚಲವಾದ ನಂಬಿಕೆಯ ಮಟ್ಟವನ್ನ ಕಂಡು ಅಶ್ವಿನಿ ಅದ ಒಂದು ಕ್ಷಣ ದಿಗ್ಭ್ರಮೆಗೊಂಡ್ಳು. ನನಗೆ ಸಿಕ್ಕಿ ಗೌರವದಿಂದ ಕೊನೆಗೆ ಅವಳ ಮನಸ್ಸು ನಿರಾಳವಾಗಿ ಗೌರವ ಏನ್ ಕೊಟ್ಟ ಆ ವ್ಯಕ್ತಿ ಅದು ತುಂಬಾ ಅದ್ಭುತ ಅನ್ನಿಸ್ತಾ ಅವಳಿಗೆ. ಅವಳು ಮೆಲ್ಲನೆ ಅಲ್ಲೇ ಇದ್ದು ಸೋಫಾದ ಮೇಲೆ ಕುಳಿತು ಜಯಂತ್ ಅವಳ ಎದುರು ಕುಳಿತುಕೊಳ್ಳುತ್ತಾ, ವಾಸ್ತವವಾಗಿ ನಮ್ಮ ಕುಟುಂಬದ ಆಪ್ತ ವೈದ್ಯರಾದ ಡಾಕ್ಟರ್ ಗೋಪಿ ಅವರ ನಿಮ್ಮ ಹೆಸರನ್ನ ನಮಗೆ ಬಲವಾಗಿ ಶಿಫಾರಸು ಮಾಡಿದ್ದು. ಹಾಗೆ ಅವರು ಕಳೆದ ವಾರ ತಮ್ಮ ಅಜ್ಜನನ್ನು ನೋಡಲು ಬಂದಾಗ ಹಿರಿಯ ರಾಜಾರತ್ನಂ ಅವರ ನಿಗೂಢ ಸ್ಥಿತಿಯ ಬಗ್ಗೆ ನೀವು ನಡೆಸಿರುವಂತಹ ಆಳವಾದ ಆಕ್ಯುಪಂಕ್ಚರ್ ಸಂಶೋಧನೆ ನಮಗೆ ವಿವರವಾಗಿ ಹೇಳಿದ್ರು. ಅದರ ದುರಾದೃಷ್ಟವಶಾತ್ ಅದು ಅವರಿಗೆ ನಮ್ಮ ಅಜ್ಜನಿಗೆ ವೈಯಕ್ತಿಕವಾಗಿ ಸಹಾಯ ಮಾಡೋಕೆ ಸಾಧ್ಯವೇ ಆಗ್ಲಿಲ್ಲ ನೋಡಿ. ಆದ್ದರಿಂದ ಈಗಾಯ್ತು, ಅಜ್ಜ ರೋಗದ ತೀವ್ರತೆಯಿಂದ ಕೋಮಾ ಸ್ಥಿತಿ ತಲುಪುವಾಗಾಯ್ತು. ಹಾಗೆ ಸಂಶೋಧನೆ ಅರ್ಧ ದಾರಿಯಲ್ಲಿ ನಿಂತು ಕೂಡ ಹೋಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಗೋಪಿ ಅವರು ಈಗ ನಿಮ್ಮನ್ನ ನೇರವಾಗಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅದು ಖಂಡಿತವಾಗಿಯೂ ನಿಮ್ಮ ಜಾಗತಿಕ ಸಂಶೋಧನೆ ಯೋಜನೆಗೆ ಸಂಬಂಧಿಸಿದಂತಹ ಒಂದು ವಿಷಯ ಅಂತ ನಾನು ಬಲವಾಗಿ ನಂಬ್ತೀನಿ. ನಾನು ಹೇಳ್ತಿರೋದು ಸರಿಯಾ ಡಾಕ್ಟರ್ ಅಂತ ಜಯಂತ್ ಮತ್ತಷ್ಟು ಕುತೂಹಲದಿಂದ ವಿವರಿಸ್ತಾರೆ. ಅಶ್ವಿನಿ ಕೂಡ ಸ್ವಲ್ಪ ತಲೆಯಾಡಿಸಿ ಚೆನ್ನೈನಲ್ಲಿರುವಂತಹ ತನ್ನ ವೈಯಕ್ತಿಕವಾದ ಸಂಶೋಧನಾ ಸಂಸ್ಥೆಯ ಒಂದು ಕಠಿಣ ಪರಿಸ್ಥಿತಿ ಅವನಿಗೆ ವಿವರವಾಗಿ ವಿವರಿಸೋಕೆ ಮುಂದಾಗ್ತಾಳೆ.
ಹೌದು ಜಯಂತ್, ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಈಗ ಕೆಲವು ಜೀವರಕ್ಷಕ ಮತ್ತು ಅಪರೂಪದ ವೈದ್ಯಕೀಯ ಯೋಜನೆಗಳು ಕೂಡ ನಡೀತಾ ಇದ್ದಾವೆ. ಹಾಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬೇಕಾದ ಅಪ್ಪಟ ಆಯುರ್ವೇದ ಕಚ್ಚಾ ವಸ್ತುಗಳ ತೀವ್ರ ಕೊರತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಹಾಗೆ ಸಂಶೋಧನೆಯ ಪ್ರಗತಿಯು ಕುಟಿತಗೊಳ್ತಾ ಇದೆ. ಹಾಗೆ ಆದ್ರಿಂದ ನಮ್ಮ ದೇಶದಲ್ಲಿ ಔಷಧಿಗಳು ಅತ್ಯುತ್ತಮ ಪ್ರಾಮಾಣಿಕ ಪೂರೈಕೆದಾರರುಗಳನ್ನ ಹುಡುಕ್ತಾ ಇದ್ವಿ. ಚೆನ್ನೈನಲ್ಲಿರೋ ಎಲ್ಲ ದೊಡ್ಡ ವ್ಯಾಪಾರ ನಮ್ಮ ಯೋಜನೆಗಳ ಲಾಭವನ್ನ ನೋಡಿ ನಮ್ಮನ್ನ ತಿರಸ್ಕರಿಸ್ತಿದ್ದಾರೆ. ಬೇರೆ ಯಾವುದೇ ದಾರಿ ಇರಲಿಲ್ಲ ನಮ್ಗೆ. ಈ ಸಮಯದಲ್ಲಿ ನನ್ನ ಒಬ್ಬ ಆಪ್ತ ಗೆಳತಿ ಮೇಘನ ರಾಜಾರತ್ನಂ ಕುಟುಂಬದ ಒಂದು ವಿಷಯದ ಬಗ್ಗೆ ತಿಳಿಸಿ ಒಮ್ಮೆ ಇಲ್ಲಿಗೆ ಬಂದು ಪ್ರಯತ್ನಿಸೋಕೆ ನಾನು ಒತ್ತಾಯಿಸಿದ್ಲು ಅಷ್ಟೇ ಅಂತ ಹೇಳ್ತಾರೆ. ಜಯಂತ್ ನನ್ನ ನೇರವಾಗಿ ನೋಡುತ್ತಾ ಅಶ್ವಿನಿ ತನ್ನ ನಿಜವಾದ ಕಾಳಜಿಯಿಂದ ಮುಂದುವರಿಸ್ತಾಳೆ. ಜಯಂತ್, ನಿಮ್ಮ ಕುಟುಂಬದ ಬಗ್ಗೆ ನಮಗೆ ಕಚ್ಚಾ ವಸ್ತುಗಳ ಒಪ್ಪಂದದ ಬಗ್ಗೆ ಸಿಗದಿದ್ರೂ ಪರವಾಗಿಲ್ಲ, ಇದೇ ರಾಜಾರತ್ನಂ ಅವ್ರು ಸಾವುಗೆದ್ದು ತರಲು ನಾನು ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ ಅಂತ ಹೇಳ್ತಾಳೆ. ವೈದ್ಯಳಾಗಿ ರೋಗಿಯ ಪ್ರಾಣ ಉಳಿಸೋದು ತನ್ನ ಮೊದಲ ಕರ್ತವ್ಯ. ಈ ಔಷಧಿಗಳ ಒಪ್ಪಂದ ನನಗೆ ಕೇವಲ ಒಂದು ಹೆಚ್ಚುವರಿ ಪ್ರತಿಫಲವಷ್ಟೇ ಅಂತ ಹೇಳ್ತಾಳೆ. ಅಶ್ವಿನಿ ಮಾತುಗಳು ಹಾಡುತ್ತಿರುವಾಗ ಜಯಂತ್ನ ಮುಖದಲ್ಲಿ ಮೂಡಿದ ಗಂಭೀರವಾದ ಭಾವನೆ ಅವಳನ್ನ ಮುಂದಿನ ನಡೆಗಳ ಬಗ್ಗೆ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಈ ಕತೆ ಇಲ್ಲಿಗೆ ಮುಗ್ದಿದೆ. ಕತೆ ಭಾಗ ನಾಳೆ ನೋಡೋಣ. ಇನ್ನು ಮುಂದುವರೆದ ಭಾಗವನ್ನ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರೋತ್ಸಾಹ ನೀಡಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.